ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೂಪಶ್ರೀ ವ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋನ ಶುರು ಮಾಡಿದ್ದೀನಿ. ಇವತ್ತು ಸೋಮವಾರ ಸ್ನೇಹಿತರೆ. ಇವತ್ತು ಎದ್ದೇಳೋದು ಸ್ವಲ್ಪ ಲೇಟ್ ಆಯಿತು. ಅಂದರೆ ಯೂಶ್ವಲಿ ನಾನು 5 ಗಂಟೆಗೆ ಎದ್ದೇಳ್ತಾ ಇದ್ದೀನಿ ಇತ್ತೀಚೆಗೆ. ಸೊ ಬೇಗ ಕೆಲಸ ಆಗುತ್ತೆ ಅಂತೇಳಿ. ಬಟ್ ಇವತ್ತು ಸ್ವಲ್ಪ ಲೇಟ್ ಆಯಿತು. ನಿನ್ನೆಲ್ಲ ಸ್ವಲ್ಪ ಮಲಗೋದು ಲೇಟ್ ಆಯಿತು, ಹಂಗಾಗಿ ಬೆಳಿಗ್ಗೆ ಹೊತ್ತು ಎದ್ದೇಳೋದು ಲೇಟ್ ಆಗಿಬಿಡ್ತು. ಸೊ ಈಗ ನಾನು ನೀರು ದೋಸೆಗೆ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ. ರಾತ್ರಿಯೇ ಅಕ್ಕಿನ ನೆನೆ ಹಾಕಿಟ್ಬಿಟ್ಟಿದೆ. ಸೊ ಈಸಿಯಾಗಿ ಬೇಗನೆ ಆಗುತ್ತೆ ಟಿಫನು ಅಂತೇಳಿ. ನೀರು ದೋಸೆಗೆ ನಾನು ನಾರ್ಮಲ್ ಅಕ್ಕಿನೇ ತೊಗೊಂಡಿದ್ದೀನಿ. ನೀವು ಸೊಸೈಟಿ ಅಕ್ಕಿ ಆದರೂ ತೊಗೋಬಹುದು. ಸೊ ಈ ಥರ ಹಾಕ್ಕೊಂಡು ಅದಕ್ಕೆ ರುಬ್ಕೊಳ್ಳಿ. ಲಾಸ್ಟಲ್ಲಿ ರುಬ್ಬಬೇಕಾದ್ರೆ ಒಂದು ಹಿಡಿ ಆಗೋಷ್ಟು ತೆಂಗಿನಕಾಯಿ ತುರಿ ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ರುಬ್ಕೊಳ್ಳಿ. ಸೊ ಇಷ್ಟು ಹಾಕಿ ರುಬ್ಕೊಳ್ಳಿ, ಕರೆಕ್ಟಾಗಿ ಚೆನ್ನಾಗಿ ಬರುತ್ತೆ, ಎದೊಳುತ್ತೆ. ಕೆಲವೊಬ್ರು ಹೇಳ್ತಾ ಇರ್ತಾರೆ ನೀರು ದೋಸೆ ನೀಟಾಗಿ ಎದೊಳೋದಿಲ್ಲ, ಕಚ್ಕೊಳ್ತಾ ಇರುತ್ತೆ ಅಂತ. ನೀವು ಹಂಚು ಯಾವ್ದು ಸೆಲೆಕ್ಟ್ ಮಾಡ್ಕೋತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈ ಥರ ನೋಡಿ ಇಷ್ಟು ಚೆನ್ನಾಗಿ ಅದೇ ಎದ್ದು ಬರ್ತಿದೆ ಅಂತೇಳಿ. ಸೊ ಚೆನ್ನಾಗಿರುತ್ತೆ. ಇದಕ್ಕೆ ಕಾಯಿ ಚಟ್ನಿನೇ ಚೆಂದ. ಅದು ಬಿಟ್ಟರೆ ಚಿಕನ್ ಸಾಂಬಾರು, ಮೀನು ಸಾಂಬಾರು ಚೆನ್ನಾಗಿರುತ್ತೆ ನೀರು ದೋಸೆಗೆ. ಸೊ ನನ್ನ ಮಗಳಿಗೆ ಸ್ನ್ಯಾಕ್ಸ್ಗೆ ಅಂತೇಳಿ ನಾನು ಈ ಥರ ಬಿಸ್ಕೆಟ್ನ ಮಾಡಿಕೊಟ್ಟಿದ್ದೀನಿ. ಇದ್ರದ್ದು ಇನ್ ಡೀಟೇಲ್ ನಾನು ಏನೂ ತೋರಿಸಿಲ್ಲ. ನೆಕ್ಸ್ಟ್ ಯಾವಾಗಾದ್ರೂ ತೋರಿಸ್ತೀನಿ. ಟೈಮ್ ಆಗಿಬಿಟ್ಟಿತ್ತಲ್ವ ಆಲ್ರೆಡಿ. ಅವಳನ್ನೂ ಕೂಡ ಎದ್ದೊಳಿಸಿ ರೆಡಿ ಮಾಡೋದಿತ್ತು. ಹಾಗಾಗಿ ಬೇಗನೆ ಆಗಲಿ ಅಂತೇಳಿ ನಾನು ಬರೀ ಕ್ಲಿಪ್ಪಿಂಗ್ಸ್ನ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಒಂದು ಸಲ ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ 1 ವಾರದವರೆಗೂ ಮಕ್ಕಳಿಗೆ ಕೊಡಬಹುದು. ಅಂಗಡಿಯಿಂದ ನಾವು ತಂದು ಬಿಸ್ಕೆಟು ಕೊಡೋದಕ್ಕಿಂತ ಈ ಥರ ಮನೇಲೇ ಮಾಡಿ ನಾವು ಕೊಟ್ಟರೆ ಹೆಲ್ದಿಯಾಗಿರುತ್ತೆ, ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಕೂಡ ಆರಾಮಾಗಿ ತಿನ್ಬೋದು. ಸಂಜೆ ಹೊತ್ತು ಟೀ ಕುಡಿಯುವಾಗ 1-2 ಬಾಯಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಇವಾಗ ನನ್ನ ಮಗಳಿಗೆ ಲಂಚ್ ಬಾಕ್ಸ್ ರೆಡಿ ಮಾಡ್ತಾಯಿದ್ದೀನಿ. 1 ಬನಾನ ಹಾಕಿದ್ದೀನಿ. ತುಂಬ ಸಿಂಪಲಾಗಿ ಕೊಡ್ತಾಯಿದ್ದೀನಿ ಇತ್ತೀಚೆಗೆ. ಫಸ್ಟೆಲ್ಲ ಒಂದು 4-5 ಥರ ರೆಡಿ ಮಾಡಿ ಕಳಿಸ್ತಾಯಿದ್ದೆ. ಅವಳಿಗೆ ಕರೆಕ್ಟಾಗಿ ಲಂಚ್ ಟೈಮ್ ಮುಗಿಯೋಷ್ಟರಲ್ಲಿ ಎಲ್ಲನೂ ಖಾಲಿ ಮಾಡೋಕ್ಕಾಗ್ತಿರ್ಲಿಲ್ಲ. ಟೈಮ್ ಆಗೋಗುತ್ತೆ ಅಮ್ಮ ಅಂತಿದ್ಲು. ಹಾಗಾಗಿ ಸ್ವಲ್ಪ ಇವಾಗ ಲೈಟಾಗಿ ಕೊಡೋದನ್ನು ಶುರು ಮಾಡಿದ್ದೀನಿ. 2 ನೀರು ದೋಸೆ, ಸ್ವಲ್ಪ ಚಟ್ನಿ, ಅದ್ರ ಜೊತೆಗೆ ಒಂದು 4 ಮನೇಲೇ ಮಾಡಿರೋವಂಥ ಬಿಸ್ಕೆಟ್ನ ಹಾಕ್ತಾಯಿದ್ದೀನಿ. ಸೊ ಇಷ್ಟೇ ಸಿಂಪಲ್ಲಾಗಿ ಮಾಡಿಕೊಡ್ತೀನಿ. 2 ಟೈಮ್ ಬಿಡ್ತಾರೆ, ಒಂದು ಸ್ನ್ಯಾಕ್ಸ್ ಟೈಮಲ್ಲೂ, ಇನ್ನೊಂದು ಲಂಚ್ ಟೈಮು. ಸ್ನ್ಯಾಕ್ಸ್ ಟೈಮಲ್ಲಿ ಅವಳು ಬನಾನ ತಿನ್ಕೋತಾಳೆ, ಇಲ್ಲ ಬಿಸ್ಕೆಟ್ ತಿಂತಾಳೆ. ಲಂಚ್ ಟೈಮಲ್ಲಿ ದೋಸೆನ ತಿನ್ಕೋತಾಳೆ. ಸೊ ಹಾಗಾಗಿ ಬೆಳಿಗ್ಗೆ ಹೊತ್ತು ತುಂಬಾ ಚಳಿ ಇರೋದ್ರಿಂದ ಮಕ್ಕಳನ್ನ ಎದ್ದೊಳ್ಸೋದಕ್ಕೂ ಸ್ವಲ್ಪ ಬೇಜಾರು ಅನ್ನಿಸ್ತಾ ಇರುತ್ತೆ. ನಮಗೆ ಎದ್ದೊಳೋದು ಕಷ್ಟ ಆಗ್ತಾ ಇರುತ್ತೆ. ಸೊ ಮಕ್ಕಳನ್ನು ಕೂಡ ಎದ್ದೊಳಿಸಿ ರೆಡಿ ಮಾಡಿ ಕಳಿಸ್ಬೇಕು. ಅದು ಅಲ್ಲದೆ ಲಾಸ್ಟ್ ವಾರ ಗೌರಿ ಗಣೇಶ ಹಬ್ಬ ಆದಮೇಲೆ ಅವಳು 2 ಡೇಸ್ ಸ್ಕೂಲ್ಗೆ ಹೋಗೇ ಇರಲಿಲ್ಲ. ಯಾಕೆ ಅಂದರೆ ಅವಳು ಹುಷಾರು ತಪ್ಪಿದ್ಲು. ಸೊ ಹಾಗಾಗಿ 2 ಡೇಸ್ ಅವಳಿಗೆ ಲೀವ್ ಹಾಕ್ಸಿ ರೆಸ್ಟಲ್ಲಿದ್ಲು. ಅದಾದಮೇಲೆ ಸ್ಯಾಟರ್ಡೆ ಕೂಡ ಅವಳಿಗೆ ಕ್ಲಾಸ್ ಇದ್ದಿದ್ದರಿಂದ ಕಳಿಸಿದೆ. ಬಟ್ ಮಧ್ಯಾಹ್ನ ಅವರು ಮ್ಯಾಮ್ ಹುಷಾರಿಲ್ಲದೆ ಇರೋದ್ರಿಂದ ಫೋನ್ ಮಾಡಿ ಬಂದು ಕರ್ಕೊಂಡೋಗಿ ಅಂದರು. ಸರಿ ಅಂತೇಳಿ ಕರ್ಕೊಂಡು ಬಂದರು. ಹಂಗಾಗಿ ನಾನು ಫುಲ್ ರೆಗ್ಯುಲರಾಗಿ ವೀಡಿಯೋಸ್ನ ಹಾಕೋದಕ್ಕೆ ಆಗಿಲ್ಲ. ಅವಳ ಕಡೆ ಜಾಸ್ತಿ ಗಮನ ಕೊಟ್ಕೊಂಡು ನಿಂತ್ಕೊಂಡೆ. ಹಾಗಾಗಿ ಮಕ್ಳಿಗೆ ಹುಷಾರಿಲ್ಲ ಅಂದರೆ ಹಂಗೆ ಅಲ್ವಾ ಸ್ನೇಹಿತರೆ. ಹಾಗಾಗಿ ಸೊ ಇವತ್ತು ಮಂಡೇ ಕಳಿಸ್ತಾ ಇದ್ದೀನಿ, ಮಂಡೆಯಿಂದ ಇವತ್ತಿಂದ. ಸೊ ಅವಳಿಗೆ ಟೇಪ್ ಹಾಕಿ ಕಳಿಸ್ಬೇಕು. ಬಟ್ ತುಂಬ ಟೈಮ್ ಆಗಿರೋದ್ರಿಂದ ಬರೀ ರಿಬ್ಬನ್ ಹಾಕಿ ಕಳಿಸ್ತಾ ಇದ್ದೀನಿ. ಏನನ್ನಲ್ಲ, ಒಂದಿನ ಹಾಕ್ಕೊಂಡೋಗಿಲ್ಲ ಅಂದರೆ ಏನನ್ನಲ್ಲ. ಬಟ್ ಯಾವಾಗ್ಲೂ ರಿಬ್ಬನ್ನೇ ಹಾಕಿ ಕಳಿಸ್ಬಾರ್ದು, ಅದಕ್ಕೂ ಕೂಡ ಬೈತಾರೆ. ಪಾಪು ಮಲಗಿರ್ತಾನೆ. ಈ ಚಳಿ ಇರೋದ್ರಿಂದ ಬೇಗ ಎದ್ದೊಳೋದಿಲ್ಲ ಬೆಳಿಗ್ಗೆ ಹೊತ್ತು. ಅವನು ಎದ್ದೊಳೋದೇ 10 ಗಂಟೆ 10:30ಗೆ ಎದ್ದೊಳ್ತಾನೆ. ಇನ್ನೊಂದು 10 ತಿಂಗಳು ಇರ್ತಾನೆ ಅಷ್ಟೇ ಅವನು. ನೆಕ್ಸ್ಟ್ ಇಯರ್ ಸ್ಕೂಲ್ಗೆ ಹಾಕೋ ಟೈಮ್. ಸೊ ಆಗ್ತಾಗ ಅವನು ಹೇಗಿರ್ತಾನೋ, ಯಾವಾಗಲೂ 10 ಗಂಟೆಗೆ ಮಲ್ಕೊಂಡು ರೂಢಿ ಅಲ್ವಾ, ಹೇಗೆ ಎದ್ದೊಳ್ತಾನೋ, ಹೆಂಗಿರುತ್ತೋ ಅದು ಅವ್ನು ಎದ್ದೊಳಿಸಿ ರೆಡಿ ಮಾಡಿ ಕಳಿಸೋದು ಅಂತ ಅಂದರೆ ಈಗಲೇ ಒಂಥರ ಅನಿಸುತ್ತೆ ನನಗೆ. ನಾನು ಆವಾಗ ಕೂತಿದಾಗ ಯೋಚನೆ ಮಾಡ್ತಾ ಇರ್ತೀನಿ, ಇವನು ಸ್ಕೂಲ್ಗೆ ಹೋಗ್ಬಿಟ್ರೆ ತುಂಬ ಬೋರ್ ಅನ್ನಿಸ್ತಾ ಇರುತ್ತಲ್ಲಪ್ಪ ಅಂದ್ಕೊಳ್ತಾ ಇರ್ತೀನಿ. ಅದು ನೆಕ್ಸ್ಟ್ ಇಯರ್ ಮಾತಲ್ಲ. ಸೊ ಈಗ ಯಾಕೆ. ಸೊ ಈಗ ನನ್ನ ಮಗಳು ಹೊರಟ್ಲು. ಅವಳು ಹೋದ್ಮೇಲೆ ಸ್ವಲ್ಪ ಕೆಲಸ ಇದೆ, ಪಾತ್ರೆ ತೊಳೆಯೋದಿದೆ, ಅದನ್ನು ಮುಗಿಸ್ಬಿಟ್ಟು ತಿಂಡಿ ಮಾಡಬೇಕು. ಪಾಪುನೇ ಎದ್ದೊಳ್ತಾನೆ. ಅವನಿಗೆ ಸ್ವಲ್ಪ ಮೈ ತೊಳೆದು ಟಿಫನ್ ತಿನ್ನಿಸೋದಕ್ಕೆ ಸಾಕಾಗುತ್ತೆ. ಈ 1 ವರ್ಷ 2 ವರ್ಷದ ಮಕ್ಕಳಾದರೆ ಹೇಗೋ ತಿನ್ನಿಸ್ಬೋದು. ಈ 3 ವರ್ಷ 4 ವರ್ಷದ ಇರೋ ಮಕ್ಕಳುಗಳಿಗೆ ತಿನ್ಸೋದು ತುಂಬ ಕಷ್ಟ. ಅವು ಸರಿಯಾಗಿ ತಿನ್ನೋದೇ ಇಲ್ಲ. ಅವು ಸ್ವಲ್ಪ ಬುದ್ಧಿ ಬಂದಿರೋದ್ರಿಂದ ತಿನ್ನೋದೇ ಇಲ್ಲ, ಆಟ ಜಾಸ್ತಿ ಮಾಡೋ ಅಂಥದ್ದು ಈ ಥರ ಮಾಡ್ತಾರೆ.
ಮತ್ತು ಈ ಮಂತೆ ನಂದು ಬರ್ತಡೇ ಇರೋದ್ರಿಂದ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಈ ಸಲ ಆನ್ಲೈನಲ್ಲಿ ಶಾಪಿಂಗ್ ಮಾಡೋಣ ಅಂದ್ಕೊಂಡಿದ್ದೀನಿ ಡ್ರೆಸ್ಸನ್ನು. ಸೊ ಹೊರಗಡೆ ಎಲ್ಲ ಹೋಗಿ ತೊಗೊಬರೋಷ್ಟು ಟೈಮೂ ಇಲ್ಲ. ಈ ಮಳೆ ಅವಾಗವಾಗ ಬರ್ತಾನೆ ಇರುತ್ತಲ್ಲ, ಹಾಗಾಗಿ ಮೊನ್ನೆ ಎಲ್ಲ ಸ್ಯಾರಿ ತೊಗೊಂಡಿರೋದ್ರಿಂದ ಈ ಸಲ ಡ್ರೆಸ್ ತೊಗೊಳ್ಳೋಣ ಅನ್ನೋದು ಪ್ಲ್ಯಾನ್ ಇದೆ. ಸೊ ಚೆನ್ನಾಗಿರೋದೊಂದು ನನ್ನ ಹತ್ರ ಇಲ್ಲದೇ ಇರೋ ಕಲರ್ನೇ ಸೆಲೆಕ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹಂಗೆ ಅಂದ್ಕೊಳ್ತೀನಿ, ಬಟ್ ಯಾವಾಗಲೂ ನನ್ನ ಹತ್ರ ಇರೋವಂಥ ಕಲರೇ ಇಷ್ಟ ಆಗ್ಬಿಡುತ್ತೆ, ಡ್ರೆಸ್ಸು ಪ್ಯಾಟ್ರನ್ನೇ ಆಗಲಿ ಇದೇ ಆಗಲಿ. ಬಟ್ ಈ ಸಲ ನೋಡೋಣ, ನನ್ನ ಹತ್ರ ಇಲ್ಲದೇ ಇರೋವಂಥ ಕಲರ್ನೇ ಸೆಲೆಕ್ಟ್ ಮಾಡ್ಕೊಂಡು ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ತೊಗೊಂಡ್ರೆ ನಾನು ನಿಮ್ಮ ಜೊತೆ ಶೇರ್ ಮಾಡೇ ಮಾಡ್ತೀನಿ ಖಂಡಿತವಾಗ್ಲೂ. ಸೊ ಇದೊಂಥರ ಯೂಟ್ಯೂಬ್ ಫ್ಯಾಮಿಲಿ ಆಗಿರೋದ್ರಿಂದ ಎಲ್ಲ ಖುಷಿ ವಿಷಯನೂ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನೋದೊಂದು ಆಸೆ ನನಗೆ. ಇವಾಗ ಪಾತ್ರೆ ವಾಶ್ ಮಾಡಿದ್ದೆಲ್ಲ ಆಯಿತು. ಅಷ್ಟರೊಳಗಡೆ ನಮ್ಮ ಮನೆಯವರು ಕೂಡ ತರಕಾರಿಗಳೆಲ್ಲ ತಂದಿದ್ದಾರೆ, ನೋಡ್ತಾ ಇರ್ಬೋದು. ಸೊ ಇದು 1 ವಾರಕ್ಕೆ ಆಗೋಷ್ಟು ತರಕಾರಿನ ತೊಗೊಬಂದಿದ್ದಾರೆ. ಇದನ್ನೆಲ್ಲ ಎತ್ತಿಡಿ ಆಮೇಲೆ ಪಾಪುನ ಅವನಿಗೆ ಸ್ನಾನ ಮಾಡಿಸ್ದೆ. ಅವನಿಗೆ ಡೈಲಿ ಆಟ ಆಡ್ತಾ ಇರೋದ್ರಿಂದ ಬೆವರು ಬರ್ತಾನೆ ಇರ್ತದೆ, ಹಾಗಾಗಿ ಡೈಲಿ 1 ಟೈಮ್ ನಾನು ಮೈ ತೊಳಿತೀನಿ ಅವನಿಗೆ. ಮಕ್ಕಳು ಹಂಗೆ ಅಲ್ವಾ, ಸೊ ತಿಂತಾ ಇರ್ತಾರೆ, ತಿಂಡಿ ಅದು ಇದು ತಿಂತಾ ಇರ್ತಾರೆ, ಮೈ ಮೇಲೆಲ್ಲ ಚೆಲ್ಕೊಂಡಿರ್ತಾರೆ. ಹಂಗಾಗಿ ನಾನು 1 ಟೈಮ್ ಆದರೂ ಸ್ನಾನ ಮೈ ತೊಳಿತೀನಿ ಸ್ನೇಹಿತರೆ. ಸೊ ಮಕ್ಕಳಿರೋ ಮನೇಲಿ ಇದೊಂದು ಸಲ ಕಂಪಲ್ಸರಿ ರೂಢಿ ಆಗ್ಬಿಟ್ಟಿರುತ್ತೆ ಎಲ್ಲ ತಾಯಂದಿರ್ಗೂ. ಸೊ ನಾನು ಕೂಡ ಅಷ್ಟೇ, ಅವನಿಗೆ ಬಟ್ಟೆ ಇಕ್ಕಿಸ್ಕೊಳ್ಳೋದಿಲ್ಲ. ಇತ್ತೀಚೆಗೆ ಬಟ್ಟೆ ಇಕ್ಕಿಸ್ಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ ಅವನು. ದೊಡ್ಡವನಾಗ್ಬಿಟ್ಟಿದ್ದಾನಲ್ಲ, ಬೇಡ ಬೇಡ ಅಂತ ಇರ್ತಾನೆ. ಏನೇನೋ ಕತೆ ಪುರಾಣ ಎಲ್ಲ ಹೇಳಿ ಅದು ಕೊಡಿಸ್ತೀನಿ ಅಂತ ಹೇಳಿ ಅವನಿಗೆ ಕ್ರೀಮು ಪೌಡರು ಬಟ್ಟೆ ಇಡಬೇಕು. ಮೊದಲೇನ ಅಷ್ಟಿಲ್ಲ. ಸೊ ಒಂದೊಂದು ಸಲ ಅನ್ನಿಸ್ತಾ ಇರುತ್ತೆ, ಸೊ ಎಳೆ ಮಕ್ಕಳನ್ನೆಲ್ಲ ಎಷ್ಟು ಚೆನ್ನಾಗಿ ರೆಡಿ ಮಾಡಿಸ್ಕೊಳ್ತವೆ ಮಕ್ಕಳು. ನಾವು ಏನು ಡಿಸೈನ್ ಮಾಡಿದ್ರು ಮಾಡಿಸ್ಕೊಳ್ತವೆ. ಈಗಲೇ ಹೇಳೋ ಮಾತು ಕೇಳೋಲ್ವಲ್ಲ ಅಂದ್ಕೊಳ್ತಾ ಇರ್ತೀನಿ ನಾನು. ಈಗ ನೀವು ನೋಡ್ತಾ ಇರ್ಬೋದು ಅವನಿಗೆ ಎಷ್ಟು ಹಠ ಮಾಡ್ತಾನೆ ಅಂತೇಳಿ. ಸೊ ಈಗ ಅವನಿಗೆ ನಾನು ಕಾರ್ ಕೊಡಿಸ್ತೀನಿ, ಬೈಕ್ ಕೊಡಿಸ್ತೀನಿ, ಇವತ್ತು ಬುಕ್ ಮಾಡ್ತೀನಿ ಅಂತ ಎಲ್ಲ ಸುಳ್ಳು ಹೇಳ್ಕೊಂಡು ನಾನು ಬಟ್ಟೆ ಇಟ್ಟಿದ್ದಾಯಿತು. ಆಮೇಲೆ ನಾನು ನಿನಗೂ ಕೈ ಮೇಲೆ ಬಟ್ಟೆ ಇಡ್ತೀನಿ ಅಂತೇಳಿ ಅವನು ಡಿಸೈನ್ ಬರೀತಾ ಇದ್ದಾನೆ, ನೀವು ನೋಡ್ತಾ ಇರ್ಬೋದು. ಇಲ್ಲಾಂದರೆ ಅಳಿಸ್ಕೊಂಡು ಬಿಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ. ಹಾಗಾಗಿ ಒಂದು ಡಿಸೈನ್ನ ಬರೆಸ್ಕೊಂಡೆ, ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ. ಸೊ ಇವಾಗ ನಾನು ಕ್ರೀಮು ಪೌಡರೆಲ್ಲ ಹಾಕೋ ರೆಡಿ ಆಗ್ತಾಯಿದ್ದೀನಿ. ಸೊ ನಾನು ಮನೇಲಿ ಸಿಂಪಲ್ಲಾಗೆ ಇದೇ ರೀತಿ ರೆಡಿ ಆಗೋವಂಥದ್ದು, ಯಾವುದೇ ಥರದ ಜಾಸ್ತಿ ಹೆವಿ ಮೇಕಪ್ ಎಲ್ಲ ಮಾಡ್ಕೊಳ್ಳಲ್ಲ ಸ್ನೇಹಿತರೆ. ಲೈಟಾಗಿ ಒಂದು ಕ್ರೀಮ್ ಹಾಕ್ಕೊಳ್ತೀನಿ, ಅದ್ರ ಜೊತೆಗೆ ಪೌಡರ್ ಅಂತೂ ಪಾಂಡ್ಸ್ ಇಲ್ಲಾಂದರೆ ನನ್ನ ಮಕ್ಳಿಗೆ ಹಚ್ಚೋವಂಥ ಹಿಮಾಲಯ ಪೌಡರ್ನೇ ಹಾಕೊಂಡ್ಬಿಡ್ತೀನಿ ಒಂದೊಂದು ಸಲ. ಇದೇ ಪರ್ಟಿಕ್ಯುಲರಾಗಿ ಇದನ್ನೇ ಹಾಕ್ಕೊಳ್ತೀನಿ ಅಂತ ಏನಿಲ್ಲ. ಸೊ ಈ ರೀತಿ ಸಿಂಪಲಾಗಿ ಮೇಕಪ್ನ ಮಾಡ್ಕೊಳ್ತೀನಿ. ಲಿಪ್ಸ್ಟಿಕ್ಕೆಲ್ಲ ಜಾಸ್ತಿ ನಾನು ಆ್ಯಕ್ಚುಲಿ ಏನಾದ್ರು ವೀಡಿಯೋಸ್ ಮಾಡಬೇಕು ಅಂದರೆ ಮಾತ್ರ ನಾನು ಲಿಪ್ಸ್ಟಿಕ್ ಅಪ್ಲೈ ಮಾಡ್ಕೊಳ್ತೀನಿ. ಇನ್ನು ಡೈಲಿ ರೆಗ್ಯುಲರಾಗಿ ನಾನು ಅಪ್ಲೈ ಎಲ್ಲ ಮಾಡೋಕ್ಕೆ ಹೋಗೋಲ್ಲ. ಅದೆಲ್ಲ ಸುಮ್ಮನೆ ಬ್ಲ್ಯಾಕ್ ಆಗಿಬಿಟ್ರೆ ಕಷ್ಟ ಆಗ್ಬಿಡುತ್ತೆ, ಕೂಡ ಕಾಣಿಸ್ತಾ ಇರುತ್ತೆ. ಲಿಪ್ಸ್ಟಿಕ್ ನಾವು ಹಾಕಿದಷ್ಟು ತುಟಿ ಬ್ಲ್ಯಾಕ್ ಹಾಕೋದಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ನಾನು ಜಾಸ್ತಿ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ಈ ಥರ ಒಂದು ಕುಂಕುಮ ಬಟ್ಟಿಕೊಂಡು ಈ ಥರ ಇರ್ತೀನಿ ಡೈಲಿ ಅಷ್ಟೇ. ಸೊ ಕೂದಲು ಅಷ್ಟೇ, ನಾನು ಜಾಸ್ತಿ ನಾರ್ಮಲಾಗಿ ಕಟ್ಬಿಡ್ತೀನಿ. ಒಂದೊಂದು ಟೈಮ್ ಈ ಥರ ಜಡೆನ ಹಾಕ್ಕೊಳ್ತೀನಿ. ನಮ್ಮ ಒಂದು ಸೆಲ್ಫ್ ಕೇರ್ನು ನಾವು ಮಾಡಬೇಕಾಗತ್ತಲ್ವ. ಸೊ ಬೆಳಿಗ್ಗೆ ಎದ್ದು ಈ ಥರ ಕೈಕಾಲು ಮುಖ ತೊಳೆದು ಕುಂಕುಮ ಇಟ್ಟು ರೆಡಿಯಾಗಿ ತಲೆ ಬಾಚ್ಕೊಂಡ್ಬಿಟ್ರೆ ಏನೋ ಒಂಥರ ಮೈಂಡ್ ಫ್ರೆಶ್ ಅನಿಸ್ತಾ ಇರುತ್ತೆ. ಸೊ ನೆಕ್ಸ್ಟು ಯಾವುದೇ ಒಂದು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇರುತ್ತೆ. ಸೊ ನಮ್ಮ ಕಡೆ ಊರಲ್ಲೆಲ್ಲ ಹಿಂಗೆ ಸ್ನೇಹಿತರೆ. ಸೊ ಬೆಳಿಗ್ಗೆನೇ ಎದ್ದು ಮುಖ ಗಿಖ ತೊಳೆದು ರೆಡಿ ಆಗಿಬಿಡ್ತೀವಿ, ಬೆಳಿಗ್ಗೆನೇ ತಲೆ ಬಾಚ್ಕೊ ರೆಡಿಯಾಗಿರ್ತಾರೆ. ಸೊ ಖುಷಿಯಾಗುತ್ತೆ ಈ ಥರ ಇದ್ದರೆ. ನನ್ನ ಮನೆಯವರು ಹೇಳ್ತಿರ್ತಾರೆ, ಡೈಲಿ ಇದೇ ಥರ ಇರೋ ನೀನು, ತಲೆ ಬಾಚ್ಕೊಂಡು ಈ ಥರ ಬಟ್ಟೆ ಇಟ್ಕೊಂಡು ಈ ಥರ ನೀಟಾಗಿರು. ಒಂದೊಂದು ಸಲ ಹಿಂಗಿರ್ತೀನಿ ಅಂತ ನೈಟಿ ಹಾಕ್ಕೊಂಡು ಕಿವಿಗೂ ಏನೂ ಹಾಕಿರೋದಿಲ್ಲ, ಬಟ್ಟೊಂದು ಇಟ್ಟಿರ್ತೀನಿ ಅಷ್ಟೇ, ಜುಟ್ಟನ್ನ ಇಟ್ಟು ಕಟ್ಬಿಟ್ಟಿರ್ತೀನಿ. ಆವಾಗ ರೇಗಿಸ್ತಾ ಇರ್ತಾರೆ, ಯಾಕೆ ಹಿಂಗಿದೆಯಲ್ಲ ಅಂತೇಳಿ. ಸೊ ಹೆಣ್ಮಕ್ಳು ಕೆಲಸ ಎಲ್ಲ ಮಾಡುವಾಗ ಆ ಥರ ಕಡೆ ಗಮನನೇ ಕೊಡಲ್ಲ ಅಲ್ವಾ. ಸೊ ಮೇಕಪ್ಪೇ ಆಗಲಿ ಹಿಂಗೆ ಇರಬೇಕು ಹಂಗೆ ಇರಬೇಕಂದ್ರೆ ಒಟ್ಟಿನಲ್ಲಿ ಕೆಲಸ ಆಗಲಿ ಅಂತೇಳಿ ನಾವು ಕೆಲಸದ ಕಡೆ ಗಮನ ಕೊಟ್ಕೊಂಡು ನಿಂತ್ಕೊಬಿಟ್ಟಿರ್ತೀವಿ. ಸೊ ನನ್ನ ಮಗನ್ನು ರೆಡಿ ಮಾಡಿದ್ದಾಯಿತು. ಇವಾಗ ಟಿಫನ್ ಮಾಡೋದೊಂದೇ ಬಾಕಿ. ನೀರು ದೋಸೆ ಚಟ್ನಿ ರೆಡಿಯಾಗಿದೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹೊಸೊಬ್ಬರೇ ವಿಡಿಯೋ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.